ಬಿಜೆಪಿ ಕೇಳ್ತಾ ಇದ್ದೀರಿ. ಬಿಜೆಪಿ ಬರೀ ಕಿವಿಲಿ ಆಶ್ವಾಸನೆ ಅಷ್ಟೇ. ನಮ್ಮ ಈ ಒಂದು 5,400 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಈ ನಮ್ಮ ದಾವಣಗೆರೆ ಚಿಕ್ಕಬಳ್ಳ ಇದಕ್ಕೆ ಅಲ್ಲಿಗೆಲ್ಲ ಕೊಟ್ಬಿಡ್ತೀವಿ ಅಂತ ಹೇಳಿ ಚಿತ್ರದುರ್ಗ ಭದ್ರಾ ಮೇಲ್ಗಡೆಗೆ ಪ್ರೈಮ್ ಮಿನಿಸ್ಟರ್ ಬಜೆಟ್ ನಲ್ಲಿ ಹೇಳಿಸ್ಬಿಟ್ರು. ನಿರ್ಮಲಾ ಸೀತಾರಾಮನ್ ಕೈಲಿ ಬರೀ ಖಾಲಿ ಮಾತು. 2 ವರ್ಷದಿಂದ ಬರೀ ನಮ್ಮ ಕೈಲಿ ತಗೊಳ್ಳೋದೇ ಹೋಗೋದೇ ಒಬ್ಬ MP ಬಾಯ್ ಬಿಡ್ತಾ ಇಲ್ಲ, ತುಟಿಕ್ ಅಂತ ಇಲ್ಲ. ಯಾವುದಕ್ಕೂ ಕೂಡ ಬಡ ಜನತೆ ಬಗ್ಗೆ ಈ ರಾಜ್ಯಕ್ಕೋಸ್ಕರ 10 ರೂಪಾಯಿ ಕೊಡ್ತಾ ಇಲ್ಲ. ನಾವು 100 ರೂಪಾಯಿ ಕೊಟ್ಟರೆ ನಮ್ಗೆ ಕೊಡ್ತಾ ಇರೋದು ಬರೀ 13 ರೂಪಾಯಿ. ಆ ರೀತಿ ಇವತ್ತು ನಡೀತಾ ಇದೆ. ಇನ್ನು ಮುಂದಕ್ಕೆ ನನಗೆ ವಿಶ್ವಾಸ ಇದೆ. ನಾನು ಬೀದರ್ ಹೋಗಿ ನೋಡಿದ್ದೀನಿ, ಗುಲ್ಬರ್ಗ ಹೋಗಿ ನೋಡಿದ್ದೀನಿ, ಮೈಸೂರಿಗೆ ಹೋಗಿದ್ದೀನಿ, ರಾಯಚೂರಿಗೆ ಹೋಗಿದ್ದೀನಿ. ಎಲ್ಲೋದ್ರೂ ಜನಸಾಗರ. ಅವ್ರಿಗೆ ಒಂದು ಸರ್ಕಾರ ನಮ್ಮ ಬದುಕಿಗೋಸ್ಕರ ಈ ಸರ್ಕಾರ ಇದೆ ಅಂತ ಹೇಳಿ ನಮ್ಗೆ ಆಶೀರ್ವಾದ ಮಾಡಿಕೊಂಡು ಎಲ್ಲ ಕೂಡ ಬರ್ತಾ ಇದ್ದಾರೆ. ಹಂಗೆ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿ ನಮ್ಗೆ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದೀರಿ. ನಾವು ನಿಮ್ಮ ಋಣ ತೀರಿಸಬೇಕು ಅಂತೇಳಿ ಇಂಥ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ. ಕೊಟ್ಟಂತ ಶಕ್ತಿಯಿಂದ ನಿಮ್ಮ ಋಣ ತೀರಿಸ್ತೀವಿ. ಈಗ ಆಯ್ತಪ್ಪ, ಏನೋ ನಮ್ಮ ಶರತ್ ಮೇಲೆ ಸೋದೋದು ಅಂತ ಬಿಜೆಪಿ ನಮ್ಮ ಆಪರೇಷನ್ ನೋಟಿಸ್ ಹೊರಟೋದಲ್ಲ, ನಮ್ಮ ಮಾಜಿ MLA MSc ಮಾಡಿದ್ರು. ಒಂದಿನ ಏನಾದ್ರು ನಿಮ್ ಕೆಲಸ ಬಂದ್ರೆ ಬರ್ಬೇಕಾಯ್ತು. ಈ ಕ್ಷೇತ್ರಕ್ಕೆ ಒಂದು ಸ್ಟೇಜ್ ಮೇಲೆ ಕೂತ್ಕೊಂಡು ಇದನ್ನೆಲ್ಲ ಕಂಡು ನೋಡ್ಬೇಕಾಯ್ತಪ್ಪ. ಯಾರು ಬೇಡ ಅಂದ್ರು ನೋಡಿ ಆನಂದ ಪಡ್ಬೇಕಾಯ್ತು. ಇಲ್ಲ ನಾವೇನಾದ್ರು ಮಾತಾಡಿದ್ರೆ ತಪ್ಪು ಅಂತ ಹೇಳ್ಬೇಕಾಯ್ತು. ದಮ್ಮಿಲ್ಲ, ಹೇಳೋ ಶಕ್ತಿ ಇಲ್ಲ, ಧೈರ್ಯ ಇಲ್ಲ. ಯಾಕೆಂದ್ರೆ ಎಲ್ಲ ಕೆಲಸ ಇಲ್ಲೇ ನೀವು ಪೆಂಡಾಲ್ ಹಾಕೊಂಡು ಬಿಡ್ಬಿಟ್ಟಿದ್ದೀರಿ, ಎಲ್ಲ ಸಾಮಾನುಗಳನ್ನು ದಾಖಲೆಗಳೆಲ್ಲ ಇಟ್ಬಿಟ್ಟಿದ್ದೀರಿ. ಸೊ ಅದರಿಂದ ತಾವು ಚಿಂತೆ ಮಾಡೋದು ಬೇಡ. ನಾನು ತಡವಾಗಿ ಬಂದಿದ್ದೀನಿ, ಕ್ಷಮಿಸಬೇಕು. ನಿನ್ನೆ ಮೈಸೂರು ಕಾರ್ಯಕ್ರಮ ಮುಗಿಸಿ ದೆಹಲಿಯಲ್ಲಿ ಖಾಸಗಿ ಕಾರ್ಯಕ್ರಮಕ್ಕೆ ಹೋಗಿ ಬೆಳಗ್ಗೆ ಜಾವ 3 ಗಂಟೆಗೆ ಬಂದು ತಿರ್ಗಾ ಎತ್ತಿನೊಳಗೆ ಹೋಗಿ ನಿನ್ನೆ ಹೇಳಿದ್ರು ಶರತ್ ಬರಬೇಕು ಅಂತ. ಇಲ್ಲ, ಮೈಸೂರು ಒಪ್ಕೊಂಡಿದ್ವಿ ಅಂತ ಹೇಳಿ. ಇವತ್ತು ಕನಕಪುರದಲ್ಲಿ ನನಗೂ ಕಾರ್ಯಕ್ರಮ ಇತ್ತು, ಅದನ್ನು ಬಿಟ್ಟು ಶರತ್ ಬಚ್ಚೇಗೌಡರ ಆಹ್ವಾನಕ್ಕೆ ಇಲ್ಲ ಅನ್ನಕ್ಕಾಗಲೇ ನಿಮ್ಮನ್ನೆಲ್ಲ ಭೇಟಿ ಮಾಡುವಂತ ಒಂದು ಭಾಗ್ಯ ಇವತ್ತು ಪುರಂದರದಾಸರು